ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಕಾಂಗ್ರೆಸ್ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಅಂತ ಪದೇ ಪದೇ ಹೇಳ್ತಾನೆ ಇತ್ತು. ಆಗೆಲ್ಲ ಯಾಕೆ ಹೇಳ್ತಿದ್ರು ಹಾಗೆ ಅನ್ನೋದು ಅರ್ಥನೇ ಆಗಿರಲಿಲ್ಲ. ಬಟ್ ಈಗ ಅದಕ್ಕೆ ಕಾರಣ ಗೊತ್ತಾಗಿದೆ. ಕರ್ನಾಟಕದ ಕೆಲ ರಾಜಕಾರಣಿಗಳನ್ನು ನೋಡಿದ ಮೇಲೆ ಹೌದು, ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಿದೆ ಅನ್ನಿಸ್ತು. ಪ್ರಿಯಾಂಕ್ ಖರ್ಗೆ, ಸಂತೋಷ್ ಲಾಡ್, ಈಗ ಕೊತ್ತೂರು ಮಂಜುನಾಥ್ ಇವರನ್ನೆಲ್ಲ ನೋಡಿದ ಮೇಲೆ ಕರ್ನಾಟಕದಲ್ಲಿ ತುಂಬ ದೊಡ್ಡ ಮಟ್ಟದ ನಿರುದ್ಯೋಗ ಸಮಸ್ಯೆ ಇದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿದೆ. ಮಿನಿಸ್ಟರ್ ಆದರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ, ಸಂತೋಷ್ ಲಾಡ್ ಅವರಿಗೆ ಇಲಾಖೆಯಲ್ಲಿ ಏನು ಕೆಲಸ ಇಲ್ವಾ? ಯಾಕಂದರೆ ಯಾವಾಗ ನೋಡಿದ್ರು ಮೋದಿ, BJP, RSS ಜಪ ಮಾಡಿಕೊಂಡೇ ಇರ್ತಾರೆ. ಅದೇ ಅವರ ಫುಲ್ ಟೈಮ್ ಕೆಲಸ ಆಗೋಗ್ಬಿಟ್ಟಿದೆ. ಒಂದು ದಿನ ಕೂಡ ತಮ್ಮ ಕ್ಷೇತ್ರದ ಬಗ್ಗೆ ಆಗಲಿ, ಇಲಾಖೆಯ ಬಗ್ಗೆ ಆಗಲಿ ಇವರೆಲ್ಲ ಮಾತಾಡಿದ್ದನ್ನು ನಾವಂತೂ ಕೇಳಿಲ್ಲಪ್ಪ. ನೀವೇನಾದರೂ ಕೇಳಿದ್ದಿದ್ರೆ ದಯವಿಟ್ಟು ಹೇಳಿ. ನಮಗೆ ಇನ್ನೊಂದು ಅನುಮಾನ, ಇಲ್ಲಿ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಥವಾ ಪ್ರಿಯಾಂಕ್ ಖರ್ಗೆ ಅವರ? ಯಾಕಂದರೆ ಅವರಿಗಿಂತ ಜಾಸ್ತಿ ಮೀಡಿಯಾ ಮುಂದೆ ಮಾತಾಡೋದೇ ಪ್ರಿಯಾಂಕ್ ಖರ್ಗೆ ಅವರು. ಅದೇನು ಪ್ರಚಾರದ ಹುಚ್ಚೋ ನಾ ಕಾಣೆ. ಪಹಲ್ಗಾಮ್ ದಾಳಿ ಆದಾಗಿನಿಂದಲೂ ಶುರು ಹಚ್ಕೊಳ್ತಾರೆ. ವಿಚಿತ್ರ ಅಂದರೆ ಪಹಲ್ಗಾಮ್ ದಾಳಿ ಮಾಡಿಸಿದ್ದು ಪಾಕಿಸ್ತಾನ, ದಾಳಿ ಮಾಡಿದವರಲ್ಲೊಬ್ಬ ಕಾಶ್ಮೀರದ ಮುಸ್ಲಿಂ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಬೈಯೋದು ಮಾತ್ರ RSSಗೆ. ಇತ್ತೀಚೆಗೆ ಇವರಿಗೆ ಅದು ಏನಾಗ್ತಿದೆಯೋ ಗೊತ್ತಿಲ್ಲ, ಸಂಬಂಧವೇ ಇಲ್ಲದಾಗೆ ಮಾತಾಡ್ತಿರ್ತಾರೆ. ದೊಡ್ಡದಾಗಿ ಹಿಂದಿ ಹೇರಿಕೆ ಬಗ್ಗೆ ಮಾತಾಡ್ತಾರೆ. ಇವರು ನೋಡಿದ್ರೆ ಬಾಂಧವರ ಕಾರ್ಯಕ್ರಮದಲ್ಲಿ ಹಿಂದಿಯಲ್ಲೇ ಮಾತಾಡ್ತಾರೆ. बहुत बड़े पैमाने पे फसों ने आप सब लोगों ने दिखाया, जब आपका एक बहुत बड़ा जलसा निकला, 50,000 लोग आए थे. ಆ ವೇದಿಕೆಯ ಮೇಲೆ ಒಂದೇ ಒಂದು ಕನ್ನಡ ಅಕ್ಷರಗಳು ಕೂಡ ಕಾಣಿಸೋದಿಲ್ಲ. ಆ ಕೆಲ ಕನ್ನಡ ಹೋರಾಟಗಾರರು ಅವರಂತೂ ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ. ನನಗೆ ಪ್ರಿಯಾಂಕ್ ಖರ್ಗೆ ಅವರನ್ನು ನೋಡಿದಾಗಲೆಲ್ಲ ಯಕ್ಷಗಾನ ಮತ್ತು ಸಿನಿಮಾದಲ್ಲೆಲ್ಲ ಆಗಾಗ್ಗೆ ಬರ್ತಾರಲ್ಲ ಕಾಮಿಡಿಯನ್, ಅವರೇ ನೆನಪಾಗೋದು. ಆಗಾಗ ಬರೋದು, ಎಲ್ಲರನ್ನ ನಗಿಸೋದು, ಮತ್ತೆ ಮಾಯ ಆಗೋದು. ಯಾವುದೇ ನ್ಯಾಷನಲ್ ವಿಷಯ ಇರಲಿ ಇವರು ಮುಂದಿರ್ತಾರೆ. ಈಗ ಮತ್ತೆ ಬಂದಿದ್ದಾರೆ. ಮೋದಿ ಅವರ ಮುಂದೆ ಅದೇನೋ 5 ಖಡಕ್ ಪ್ರಶ್ನೆಗಳಂತೆ ಅದನ್ನಿಟ್ಕೊಂಡು ಬಂದಿದ್ದಾರೆ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ಆಗಿ ಭಾರತ ಪಾಕಿಸ್ತಾನವನ್ನು ಬೆಂಡೆತ್ತಿದ ಖುಷಿಯಲ್ಲಿ BJP ಹಾಗೂ ರಾಷ್ಟ್ರೀಯವಾದಿಗಳು ತಿರಂಗ ಯಾತ್ರೆಯನ್ನು ಸಂಭ್ರಮದಿಂದ ಆಚರಿಸ್ತಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಆ್ಯಂಡ್ ಗ್ಯಾಂಗ್ಗೆ ಇದನ್ನು ಸಹಿಸ್ಕೊಳ್ಳೋದಕ್ಕಾಗದೆ ಮತ್ತೆ ಗುರುಗುರ್ ಅಂತ ಮುಂದೆ ಬಂದಿದ್ದಾರೆ. ಗುರುಗುರ್ ಅಂದ ಮಾತ್ರಕ್ಕೆ ಬೇರೆ ಅಂದ್ಕೊಂಬೇಡಿ, ಗುರುಗುರ್ ಅಂತ ಅಂದಿದ್ದು ಅಷ್ಟೊಂದು ಸಿಟ್ಟಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಬಂದಿದ್ರು ಅಂತ. ಹೀಗೆ ಬಂದಂತಹ ಪ್ರಿಯಾಂಕ್ ಖರ್ಗೆ ಅವರು BJPಗೆ 5 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ಮಾತಾಡೋಣ ಆ್ಯಂಡ್ ಅದಕ್ಕೆ ತಕ್ಕನಾದ ಉತ್ತರವನ್ನು ಕೂಡ ಕೊಡೋಣ. ಮೊದಲನೇ ಪ್ರಶ್ನೆ, ಕದನ ವಿರಾಮದಲ್ಲಿ ಅಮೇರಿಕಾದ ಪಾತ್ರ ಏನು? ಅಂದರೆ ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಸಂಧಾನ ಮಾಡಿದ್ದೇವೆ ಅಂತ ಹೇಳ್ಕೊಳ್ತಾರೆ. ಈ ಬಗ್ಗೆ ಮೋದಿ ಯಾಕೆ ಸ್ಪಷ್ಟನೆ ಕೊಟ್ಟಿಲ್ಲ? ಭಾರತದ ವಿದೇಶಾಂಗ ನೀತಿಯನ್ನು ನಿರ್ವಹಿಸೋ ಹಕ್ಕನ್ನು ಮೋದಿ ಬೇರೆ ದೇಶಕ್ಕೆ ಗುತ್ತಿಗೆ ಕೊಟ್ಟಿದ್ದಾರಾ? ಇದು ಖರ್ಗೆ ಅವರ ಪ್ರಶ್ನೆ. ಪ್ರಿಯಾಂಕ್ ಖರ್ಗೆ ಅವರೇ, ನಮ್ಗೆ ಗೊತ್ತು ನಿಮಗಿದೆಲ್ಲ ಅರ್ಥ ಆಗೋ ವಿಷಯ ಅಲ್ಲ. ಅಷ್ಟೆಲ್ಲ ಬುದ್ಧಿವಂತರಾಗಿದ್ದರೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರೋ ನೀವು ಇಷ್ಟೊತ್ತಿಗೆ ರಾಜ್ಯದಲ್ಲಿ ಹೊಸ ಕ್ರಾಂತಿಯನ್ನೇ ಮಾಡ್ತಿದ್ರಿ. ಆದರೆ ನೀವಿಷ್ಟೆಲ್ಲ ಬುದ್ಧಿವಂತರಲ್ಲ. ಫಸ್ಟ್ ಆಫ್ ಆಲ್, ಟ್ರಂಪ್ ಸಂಧಾನ ಮಾಡಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ಮೋದಿ ಅವರು ಯಾಕೆ ಸಬೂಬ್ ಕೊಡಬೇಕು? ಎಲ್ಲದಕ್ಕೂ ಮೀಡಿಯಾ ಮುಂದೆ ಬಂದು ಬಿಲ್ಡಪ್ ಕೊಡೋದಕ್ಕೆ ಅವರೇನೋ ನೀವು ಅಂದ್ಕೊಂಡ್ರಾ? ಅವರಿಗೆ ನಿಮ್ಮ ಹಾಗೆ ಪ್ರಚಾರದ ಗೀಳಿಲ್ಲ, ಅದರ ಅವಶ್ಯಕತೆ ಕೂಡ ಇಲ್ಲ. ಇದೇ ನಿಮ್ಮಂಥವರು ಯುದ್ಧ ಮಾಡಿದ್ದು ಸೇನೆ, ಮೋದಿಗೆ ಯಾಕೆ ಕ್ರೆಡಿಟು ಅಂತ ಕೇಳ್ತೀರಾ? ಅದೇ ಕದನ ವಿರಾಮ ಆದಾಗ ಕದನ ವಿರಾಮದ ಘೋಷಣೆ ಮಾಡಿದ್ದು 2 ದೇಶಗಳ DGMO ಅನ್ನೋದು ಕೂಡ ಗೊತ್ತಿಲ್ವಾ? ಅಷ್ಟು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲವಾಯ್ತಾ? ಅಷ್ಟಕ್ಕೂ ಯುದ್ಧ ವಿರಾಮದ ಹಿಂದೆ ಕಾರಣಗಳು ಬೇರೆನೇ ಇದೆ. ಪಾಕಿಸ್ತಾನದಲ್ಲಿ ಪರಮಾಣು ಸೋರಿಕೆ ಆಗಿದೆ. ಹೀಗಾಗಿ ಪಾಕ್ ಅಮೇರಿಕಾದ ಬಳಿ ಯುದ್ಧಕ್ಕೆ ವಿರಾಮವನ್ನು ಕೇಳುತ್ತೆ. ಅಮೇರಿಕ ಜಸ್ಟ್ ಇಲ್ಲಿ ಮಧ್ಯಸ್ಥಿಕೆಯನ್ನು ಮಾಡಿದೆ ಅಷ್ಟೇ.
ಆಗ ಭಾರತ ಅಮೇರಿಕಾದಿಂದ ಪರಮಾಣು ಸೋರಿಕೆಯ ಸಾಕ್ಷಿಗಳನ್ನು ಪಡೆದುಕೊಂಡು ನಂತರ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಕೊಡುತ್ತೆ. ಯುದ್ಧ ಮುಂದುವರಿಸಿದ್ರೆ ಪಾಕಿಸ್ತಾನದಲ್ಲಿ ಪರಮಾಣು ಸ್ಫೋಟ ಆಗಿರೋದು, ಜಗತ್ತಿನ ಮುಂದೆ ಭಾರತ ನ್ಯೂಕ್ಲಿಯರ್ ದಾಳಿ ಮಾಡಿದೆ ಅನ್ನೋ ಕೆಟ್ಟ ಹೆಸರು ಬಂದಿರೋದು, ಅದು ಭಾರತಕ್ಕೆ ಅವಶ್ಯಕತೆ ಇರಲಿಲ್ಲ. ಇಂಥ ರಾಜತಾಂತ್ರಿಕ ನಿರ್ಧಾರಗಳು ನಿಮಗೆ ಹೇಗೆ ತಾನೇ ಅರ್ಥ ಆಗೋದಕ್ಕೆ ಸಾಧ್ಯ? ಎರಡನೇ ಪ್ರಶ್ನೆ, ವಿದೇಶಾಂಗ ನೀತಿಯ ಸಂಪೂರ್ಣ ವೈಫಲ್ಯ. ಅಂದರೆ ಪಾಕಿಸ್ತಾನಕ್ಕೆ IMF ಸಾಲ ಕೊಡೋದನ್ನು ಭಾರತದಿಂದ ತಡೆಯೋಕೆ ಆಗಲಿಲ್ಲ. ಪಾಕಿಸ್ತಾನಕ್ಕೆ ಟರ್ಕಿ ಹಾಗೂ ಚೀನಾ ಬೆಂಬಲ ಕೊಡ್ತು, ಆದರೆ ಭಾರತದ ಪರ ಯಾವುದೇ ದೇಶ ನಿಂತ್ಕೊಳ್ಳಲಿಲ್ಲ. ಮೋದಿ ಅವರ ವಿದೇಶದ ಪ್ರವಾಸ ವ್ಯರ್ಥ ಆಗಿಲ್ವಾ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆ. ಪ್ರಿಯಾಂಕ್ ಖರ್ಗೆ ಅವರೇ, IMF ಪಾಕಿಸ್ತಾನಕ್ಕೆ ಸಾಲ ಕೊಡಬಾರ್ದು ಅಂತ ಭಾರತ ತುಂಬ ಪ್ರಯತ್ನ ಪಡ್ತು, ಅದನ್ನು ತಡೆಯೋಕ್ಕಾಗಿಲ್ಲ ನಿಜ. ಆದರೆ IMF ಪಾಕಿಸ್ತಾನಕ್ಕೆ ಸಾಲ ಕೊಡೋ ಹಿಂದಿನ ದಿನ ಸೋನಿಯಾ ಗಾಂಧಿ ಅವರ ಮನೆಗೆ ಪ್ರೋಗ್ರೆಸಿವ್ ಇಂಟರ್ನ್ಯಾಷನಲ್ ಕಂಪನಿಯ ಸದಸ್ಯರು ಬಂದಿದ್ದು ಯಾಕೆ? ಕಾಶ್ಮೀರ ಪಾಕಿಸ್ತಾನಕ್ಕೆ ಸಲ್ಲಬೇಕು ಅಂದಿದ್ದ ಸಂಸ್ಥೆ ಅದು. ಜೊತೆಗೆ ಆರ್ಟಿಕಲ್ 370 ರದ್ದು ಮಾಡಿದ್ದನ್ನು ವಿರೋಧಿಸಿದಂತಹ ಟೀಮ್ ಅದು. ಇವರು ಯಾಕೆ ಸೋನಿಯಾ ಗಾಂಧಿ ಅವರ ಮನೆಗೆ ಬಂದು ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ? ಪಹಲ್ಗಾಮ್ ದಾಳಿಯ ನಂತರ IMF ದುಡ್ಡು ಕೊಡೋ ಹಿಂದಿನ ದಿನ ಅಲ್ಲಿ ಏನು ನಡೀತು? ಇಂಥ ಟೈಮಲ್ಲಿ ಈ ಮೀಟಿಂಗು ಯಾಕೆ ಬೇಕಿತ್ತು? ಸ್ವಲ್ಪ ಉತ್ತರ ಕೊಡಬಹುದೇ? ಹಾಗೆ ಭಾರತದ ಪರ ಯಾವ ದೇಶಗಳು ನಿಂತಿಲ್ಲ ಅಂದ್ರಲ್ಲ, ಸಾಕಷ್ಟು ದೇಶಗಳು ಭಾರತದ ಜೊತೆ ನಿಂತುಕೊಂಡಿದೆ. ರಷ್ಯಾ ಆಗಲಿ, ಇಸ್ರೇಲ್ ಆಗಲಿ, ನೇಪಾಳ ಆಗಲಿ, ಈವನ್ ಅಮೇರಿಕಾ ಕೂಡ ಭಾರತದ ಜೊತೆ ನಿಂತಿತ್ತು. ಆದರೆ ಭಾರತಕ್ಕೆ ಪಾಕಿಸ್ತಾನವನ್ನು ಹೊಡೆಯೋದಕ್ಕೆ ಇವರ ಸಹಾಯ ಏನೋ ಬೇಕಾಗಿರಲಿಲ್ಲ. ಯಾಕಂದರೆ ಇದು ಕಾಂಗ್ರೆಸ್ ಆಡಳಿತದಲ್ಲಿದ್ದಂತಹ ಭಾರತ ಅಲ್ಲ. ಈಗ ನಮಗೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ನಾವೇ ರೆಡಿ ಮಾಡಿಕೊಳ್ಳುವಂತಹ ಆತ್ಮನಿರ್ಭರ ಭಾರತ. ಪಾಕಿಸ್ತಾನವನ್ನು ನಾವು ಒಂಟಿಯಾಗಿ ಎದುರಿಸೋ ತಾಕತ್ತನ್ನು ಹೊಂದಿದ್ದೇವೆ. ಮೂರನೇ ಪ್ರಶ್ನೆ, ಮೋದಿಯ ಪಲಾಯನವಾದ ಯಾಕೆ? ಮೋದಿಯವರು ಯುದ್ಧದ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡ್ತಿಲ್ಲ, ಸರ್ವಪಕ್ಷ ಸಭೆ ಕರೆದು ಏನೂ ಹೇಳ್ತಿಲ್ಲ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಬೇಜಾರು. ಯಾರಿಗೆ ಗೊತ್ತು, ಮೋದಿಜಿ ಹಂಗೇನಾದರೂ ಬಂದು ಹೇಳಿದ್ರೆ ಇಮಿಡಿಯೇಟ್ ಆಗಿ ಕೆಲ ರಾಜಕೀಯ ಪಕ್ಷಗಳು ನೇರವಾಗಿ ಪಾಕಿಸ್ತಾನದ ಜೊತೆನೇ ರಹಸ್ಯ ಮೀಟಿಂಗ್ ನಡೆಸಬಹುದು. ನಮ್ಮೊಳಗೆ ಅಂತಹ ದೇಶದ್ರೋಹಿಗಳು ತುಂಬ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರತಿದಿನ ಕೂಡ ಭಾರತೀಯ ಸೇನೆ ಮುಖ್ಯಸ್ಥರು ಬಂದು ಪ್ರೆಸ್ ಮೀಟನ್ನು ನಡೆಸಿ ಏನಾಗ್ತಿದೆ ಅನ್ನೋ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆ್ಯಂಡ್ ಮೋದಿಜಿ ಹಾಗೂ ರಾಜನಾಥ್ ಸಿಂಗ್ ಅವರು ತೆರೆಯ ಹಿಂದೆ ಏನು ಮಾಡಬೇಕೋ ಅದೆಲ್ಲವನ್ನು ಕೂಡ ಮಾಡ್ತಿದ್ರು. ಈಗಲೂ ಆಪರೇಷನ್ ಸಿಂಧೂರ ಕಂಪ್ಲೀಟ್ ಆಗಿಲ್ಲ, ಇದು ಜಸ್ಟ್ ಟ್ರೇಲರ್ ಅಷ್ಟೇ. ಪಿಕ್ಚರ್ ಇನ್ನೂ ಬಾಕಿ ಇದೆ, ಆಮೇಲೆ ನೀವು ರಿವ್ಯೂ ಕೊಡಬಹುದು. ನಾಲ್ಕನೇ ಪ್ರಶ್ನೆ, ಕದನ ವಿರಾಮಕ್ಕೆ ಕಾರಣ ಏನು? ಯುದ್ಧ ಮಾಡಿ ಉಗ್ರರನ್ನ ಮಟ್ಟ ಹಾಕ್ತಿರ್ಬೇಕಾದ್ರೆ ಕದನ ವಿರಾಮ ಘೋಷಿಸಿದ್ದು ಯಾಕೆ ಅನ್ನೋದನ್ನು ಮೊದಲ ಪ್ರಶ್ನೆಯ ಉತ್ತರದಲ್ಲೇ ನಾವು ಹೇಳಿದ್ದೇವೆ. ಆ್ಯಂಡ್ ಒಂದು ಅರ್ಥ ಆಗ್ತಿಲ್ಲ, ಯುದ್ಧ ಆರಂಭ ಆದಾಗ ಶಾಂತಿ ಮಂತ್ರ ಹೇಳಿದವರು ಇವರೇ, ಈಗ ಕದನ ವಿರಾಮ ಯಾಕೆ ಅಂತಿರೋದು ಇವರೇ. ಅಂದರೆ ಇವರ ಉದ್ದೇಶ ಇಷ್ಟೇ, ಮೋದಿಜಿಯನ್ನು ವಿರೋಧಿಸಬೇಕು, ಪ್ರಚಾರವನ್ನು ಗಿಟ್ಟಿಸ್ಕೊಳ್ಬೇಕು, ಇಷ್ಟೇ. ಪ್ರಶ್ನೆ 5, ಪಹಲ್ಗಾಮ್ ದಾಳಿಯ ಉಗ್ರರು ಎಲ್ಲಿ ಹೋದರು? ಪ್ರಿಯಾಂಕ್ ಖರ್ಗೆ ಅವರೇ, ಬರೀ ಪಹಲ್ಗಾಮ್ ದಾಳಿಯ ಉಗ್ರರಷ್ಟೇ ಅಲ್ಲ, ಅವರ ಹಿಂದಿರೋ 100 ತಲೆಗಳನ್ನು ಭಾರತೀಯ ಸೇನೆ ಹೊಡೆದು ಹಾಕಿದೆ. ಯಾಕೆ? ಇನ್ನೂ ಬದುಕಿದ್ರೆ ಏನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ಅವರ ಪರ ವಾದ ಮಾಡೋ ಪ್ಲಾನ್ ಮಾಡಿಕೊಂಡಿದ್ರ? 26/11 ದಾಳಿಯ ಮಾಸ್ಟರ್ ಮೈಂಡು ತಹೂರ್ ರಾಣಾ ಎಲ್ಲಿದ್ದಾನೆ ಅಂತ ಗೊತ್ತಿದ್ರೂ ಹಿಡ್ಕೊಂಡು ಬರೋಕ್ಕೆ ಸಾಧ್ಯವಾಗದ ಹೇಡಿ ಪಕ್ಷದವರು ಕೇಳ್ತಿರೋ ಪ್ರಶ್ನೆ ಇದು ನೋಡಿ. ನಿಜವಾಗ್ಲೂ ಇಂತಹ ಮಾತು ಕೇಳೋದಕ್ಕೆ ಹಾಸ್ಯಾಸ್ಪದ ಅನಿಸುತ್ತೆ. ಪ್ರಿಯಾಂಕ್ ಖರ್ಗೆ ಅವರೇ, ಇಷ್ಟೆಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾಯಿತು. ಈಗ ನಮ್ಮಿಂದ 2 ಪ್ರಶ್ನೆ ಉತ್ತರಿಸ್ತೀರಾ? ಹಿಂದಿ ಚೀನಿ ಬಾಯಿ ಅಂತ ಬಾಯಿ ಬಡ್ಕೊಂಡವರು ಯಾರು? ಅಮೇರಿಕಾದವ್ರ ಮುಂದೆ ಒಬಾಮಾ ಅಂತ ಅತ್ತವ್ರು ಯಾರು? ಉತ್ತರ ಕೊಡಿ ನೋಡೋಣ.
ಪ್ರಿಯಾಂಕ್ ಖರ್ಗೆ ಅವರೇ, ಮೊದಲು ನಿಮಗೆ ಮನುಷ್ಯತ್ವ ಅನ್ನೋದಿದ್ದರೆ ಯಾದಗಿರಿ ಕಲಬುರಗಿ ಜಿಲ್ಲೆಗಳನ್ನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಂಬರ್ 1 ಮಾಡಿ, ಆಮೇಲೆ ಊರು ಸಾಬ್ರಿ ಮಾಡುವರಂತೆ. ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ನಮ್ಮ ಬೀರ್ವಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.